ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇನ್ನೊಂದು ಅಡ್ವೆಂಚರ್ ವಿಡಿಯೋ ಜೊತೆಗೆ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಮಾಡೋದಕ್ಕೆ ಬಂದಿದ್ದೀನಿ. ನಾವಿವತ್ತು ಕರ್ನಾಟಕದ ಮೋಸ್ಟ್ ಬ್ಯೂಟಿಫುಲ್ ನೇತ್ರಾವತಿ ಟ್ರೆಕ್ ಮಾಡೋದಕ್ಕೆ ಅಂತ ಹೊರಟಿದ್ದೀವಿ. ಸಾಕಷ್ಟು ಪಾಪ್ಯುಲರ್ ಆಗಿರುವಂಥ ಕುದುರೆಮುಖ ಟ್ರೆಕ್ಗೆ ಇದೊಂದು ಬೆಸ್ಟ್ ಆಲ್ಟರ್ನೇಟಿವ್. ಇಲ್ಲಿ ನೋಡೋದಕ್ಕೆ ಒಳ್ಳೆ ವ್ಯೂ ಸಿಗುತ್ತೆ, ಸಾಕಷ್ಟು ಅಡ್ವೆಂಚರಸ್ ಆಗಿರುತ್ತೆ ಮತ್ತು ಒಳ್ಳೆ ಮಜಾ ಕೂಡ ಸಿಗುತ್ತೆ. ಸಾಧಾರಣವಾಗಿ ಅಕ್ಟೋಬರ್ನಿಂದ ಫೆಬ್ರವರಿ ಇಲ್ಲಿ ಟ್ರೆಕ್ ಮಾಡೋದಕ್ಕೆ ಒಳ್ಳೆ ಸೀಸನ್ ಅಂತ ಹೇಳ್ತಾರೆ. ಆದರೆ ನಾವಿವತ್ತು ಆಗಸ್ಟ್ ಕೊನೆ ವಾರದಲ್ಲಿ ಇಲ್ಲಿಗೆ ಬಂದಿದ್ದೀವಿ. ಇದೇನೋ ಮಾನ್ಸೂನ್ ಕೊನೆ ಹಂತಕ್ಕೆ ಬಂದಿರುತ್ತೆ, ಹೆಚ್ಚು ಮಳೆ ಇರೋದಿಲ್ಲ, ಕಾಡೆಲ್ಲ ಹಸಿರಿಂದ ಕಂಗೊಳಿಸ್ತಾ ಇರುತ್ತೆ. ಬನ್ನಿ ಹಾಗಿದ್ರೆ ನೇತ್ರಾವತಿ ಟ್ರೆಕ್ಕನ್ನು ಶುರು ಮಾಡೋಣ. ಹೇಗೆ ಗೊತ್ತಾ ಹತ್ತೋದು? ಐನೋಡು ನಮ್ಗೆ ಇಟ್ಕೊಂಡು ಈ ಹೈಟ್ ಇದೆಯಾ ಗೊತ್ತಾ? ನಾನು ಕುಳ್ಳಕ್ಕಿದ್ದೀನಿ. ಹೌದಾ? ಹುಷಾರು, ಬನ್ನಿ. ಓಕೆ, ನಾವೀಗ ಬಾಳಗಲ್ಲಿಂದ ನಮ್ಮ ಫಾರೆಸ್ಟ್ ಚೆಕ್ ಪೋಸ್ಟ್ ಏನಿದೆಯಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ 7 ಕಿಲೋಮೀಟರ್ಸ್ ಆಗುತ್ತೆ. 7 ಕಿಲೋಮೀಟರ್ಸ್ ಒಂದು ಆಫ್ ರೋಡಿಂಗ್ ಥರ ಇರುತ್ತೆ, ಅದ್ಭುತವಾಗಿರುತ್ತೆ. ಮಳೆ ಬೀಳ್ತಾ ಇದೆ. ಮಾನ್ಸೂನಲ್ಲಿ ಈ ಥರ ಮಳೆನ ನೆನ್ಕೊಂಡು ಟ್ರೆಕ್ ಮಾಡೋದಿದೆಯಲ್ಲ, ಅದು ಮಜಾನೇ ಬೇರೆ. ಇವತ್ತಿನ ತನಕ ಈ ಥರದ್ದೊಂದು ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್, ಅದ್ಭುತವಾಗಿದೆ. ಮಾನ್ಸೂನಲ್ಲೆಲ್ಲ ಪಟ 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 ಬೀಳ್ತಾ ಇದೆ, ಚಟ ಪಟ. ಫ್ರೆಂಡ್ಸ್, ಸಮಯ ಈಗ 9:50. ನಮ್ಮನ್ನು ಈಗ ಫಾರೆಸ್ಟ್ ಚೆಕ್ ಪೋಸ್ಟ್ ಹತ್ರ ಇಟ್ಟಿದ್ದಾರೆ. ಇಲ್ಲಿಂದ ಸ್ಟಾರ್ಟಿಂಗ್ ಎಂಟ್ರಿ ಪಾಯಿಂಟ್, ಇಲ್ಲಿ ತನಕ ಜೀಪ್ ಬರುತ್ತೆ. ಸೊ ಜೀಪಿಗೆ ಇಲ್ಲಿ ಹೋಗಿದೆ. ಫಾರೆಸ್ಟ್ ಚೆಕ್ ಪೋಸ್ಟಲ್ಲಿ ಚೆಕಿಂಗ್ ಆದ ನಂತರ ನಮ್ಮ ಇವತ್ತಿನ ಜರ್ನಿ ಶುರುವಾಗುತ್ತೆ. ಕಾಡು ಒಳಗಡೆ ನಡ್ಕೊಂಡು ಹೋಗುವಂಥದ್ದು. ನಮ್ಮನ್ನು ಜೀಪ್ ಇಳಿಸೋಂಥ ಜಾಗದಿಂದ ಇಲ್ಲಿಗೆ ಬರೋದಕ್ಕೆ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಸೊ ನಾನು ಹಿಂದೆ ಕಾಣ್ತಾ ಇರುವಂಥದ್ದು ಫಾರೆಸ್ಟ್ ಚೆಕ್ ಪೋಸ್ಟ್ ಆಫೀಸ್. ಸೊ ಇಲ್ಲಿಂದ ನಮ್ಮ ಟ್ರೆಕ್ ಶುರುವಾಗುತ್ತೆ. ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ಕೌಂಟ್ ತೊಗೊಳ್ತಾರೆ ಆ್ಯಂಡ್ ಯಾರೆಲ್ಲ ಬಂದಿದ್ದೀವಿ ನಮ್ಮ ಡೀಟೇಲ್ಸ್ ಎಲ್ಲ ತೊಗೊಳ್ತಾರೆ. ಡೀಟೇಲ್ಸ್ ಎಲ್ಲ ತೊಗೊಂಡು ಆದ ನಂತರ ನಾವು ನಮ್ಮ ಟ್ರೆಕ್ನ ಇಲ್ಲಿಂದ ಶುರು ಮಾಡ್ತೀವಿ. ಫ್ರೆಂಡ್ಸ್, ಈಗ ಫಾರೆಸ್ಟ್ ಚೆಕ್ ಪೋಸ್ಟ್ ಚೆಕಿಂಗ್ ಎಲ್ಲ ಮುಗಿದಿದೆ. ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಮ್ಮ ಜೊತೆ ಇವತ್ತು ನಮ್ಮ ಟ್ರೆಕ್ ಗೈಡ್ ಆದಂಥ ಆನಂದ್ ಅವರಿದ್ದಾರೆ. ಆನಂದ್ ಅವರು ಎಷ್ಟು ವರ್ಷದಿಂದ ಇಲ್ಲಿ ಗೈಡ್ ಆಗಿದ್ದೀರಾ? 3 ವರ್ಷದಿಂದ ಗೈಡ್ ಆಗಿದ್ದೀರಾ? ಓಕೆ, ನೈಸ್. ಇದೇ ಊರಿನವರು? ಇದೇ ಊರು. ಓಕೆ, ಎಷ್ಟು ಕಿಲೋಮೀಟರ್ ಇದೆ ಒಟ್ಟು ಇದು? ಇಲ್ಲಿ 5 ಕಿಲೋಮೀಟ್ರ್ ಹೋಗೋತ್ತಿಗೆ. ಹೋಗೋದು 5? ಬರುತ್ತೆ. ಬರೋದು 5, 10 ಕಿಲೋಮೀಟ್ರ್ ಆಗುತ್ತೆ. ಓಕೆ ಓಕೆ. ಈಗ ಆನ್ ದ ವೇ ಹೋಗ್ತಾ ಮೊದಲಿಗೆ ಜರಿ ಸಿಗುತ್ತಲ್ಲ, ಅದೇ ನೇತ್ರಾವತಿ ನದಿನ? ನಮ್ಮ ಪಾಸ್ ಸಿಗ್ತದೆ. ಓಕೆ. ಮತ್ತು ಜಲ್ಲ ಬೆಟ್ಟ ಎಲ್ಲ ಸಿಗ್ತದೆ. ಮತ್ತು ಅಪ್ಪು ಬೆಟ್ಟ ಪೀಕು. ಸೊ ಸಾಧಾರಣ 2 ಕಿಲೋಮೀಟ್ರ್ ಫುಲ್ ಅಪ್ ಇದೆ. ಓಕೆ. ಹೊಸಬ್ರು ಕೂಡ ಮಾಡ್ಬೋದು ಈ ಟ್ರೆಕ್ಕಿಂಗ್, ಅಥವಾ ಕಷ್ಟ ಇರುತ್ತಾ? ಸ್ವಲ್ಪ ಕಷ್ಟ ಆಗ್ತದೆ ಸರ್. ಓಕೆ. ಟ್ರೆಕ್ಕಿಂಗ್ ಎಲ್ಲ ಸ್ವಲ್ಪ ಆರಾಮ ಮಾಡ್ಬೋದು ಅಂತೀರಾ? ಓಕೆ, ನೋಡೋಣ ಹೇಗಿದೆ ಅಂತ ನೋಡ್ತಾ ಹೋಗ್ತೀವಲ್ಲ. ಬನ್ನಿ ಶುರು ಮಾಡೋಣ. ಬನ್ನಿ ಬನ್ನಿ ಬನ್ನಿ. ನಮ್ಮ ಜೊತೆ ಇಬ್ಬರು ಸ್ಥಿರ ಯುವಕರಿದ್ದಾರೆ. ಸರ್, ನಿಮ್ಮ ಪರಿಚಯ ಮಾಡ್ಕೊಂಬಿಡಿ. ಸುಬ್ರಹ್ಮಣ್ಯ ಅವರು ದೊಡ್ಡಬಳ್ಳಾಪುರದಿಂದ ಬಂದಿದ್ದಾರೆ. ಅವ್ರು ಶ್ರೀಮತಿ ಅವರು ದೊಡ್ಡಬಳ್ಳಾಪುರ ತ್ರಿವೇಣಿ ಅವರು. ನೋಡೋಣ ಫಸ್ಟ್ ಟೈಮು ಬನ್ನಿ, ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತ ನೋಡೋಣ. ಆಗತ್ತೆ, ಬನ್ನಿ, ನಾವೆಲ್ಲ ಜೊತೆಲಿ ಇರ್ತೀವಿ. ನಾವು ಈಗಾಗಲೇ 3 ಅನುಭವ ತಗೊಂಡಿದ್ದೀವಿ. ವೆರಿ ಗುಡ್. ನಮ್ಗೆ ಸ್ವಲ್ಪ ಹಳೇದೇನೆ. ನಮ್ಮ ಶ್ರೀಮತಿ ಅವರಿಗೆ ಓಕೆ, ಇದು ಮೊದಲನೇ ಟ್ರೆಕ್ಕಿಂಗ್ ಆಗೋದ್ರಿಂದ ಓಕೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ವೆರಿ ಗುಡ್, ಒಳ್ಳೆಯದಾಗಿ ಮನೆಯವರೆಗೂ ಹೀಗೆ ಬರಲಿ. ಎಸ್. ನಮ್ಮ ಜೊತೆ ಸಚಿನ್ ತೆಂಡೂಲ್ಕರ್ ಕೂಡ ಇದ್ದಾರೆ ಇವತ್ತು. ನಮ್ಮನ್ನು ಬೆಳಗ್ಗೆ ಅಲ್ಲ, ನಿನ್ನೆ ರಾತ್ರಿ ಬಸ್ ಹತ್ತಿಸ್ಕೊಂಡು ಬಂದವರು. ಹಾಯ್ ಸಚಿನ್. ಹೌದಾ? ಸೊ ಈ ಕಡೆ ಮಾತ್ರ ಸ್ವಲ್ಪ ಸ್ಟೀಪ್ ಇದೆ. ಇನ್ನು ಸ್ವಲ್ಪ ಮೇಲೆ ಹೋದರೆ 3 ಕಿಲೋಮೀಟರ್ ಫ್ಲಾಟ್ ಆಗಿದೆಯಾ? ಓಕೆ.
ಏನು ಮೇಡಮ್ ಹೇಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲಿ ತನಕ ಬಂದ್ರಲ್ಲ? ಚೆನ್ನಾಗಿದೆ. ಸ್ವಲ್ಪ ನಗ್ನಗ್ತಾ ಹೇಳಿ. ಅಬ್ಬಬ್ಬಬ್ಬ ಲಾಟ್ರಿ ಬನ್ನಿ. ಸಾಕಾಗಿದೆ ನೋಡಿ. ಆನಂದ್ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿಂದ 3 ಕಿಲೋಮೀಟ್ರು ಸಾಧಾರಣವಾದಂಥ ಫ್ಲ್ಯಾಟ್ ಸರ್ಫೇಸ್ ಇರುತ್ತೆ. ಅಲ್ಲಿ ಮೇಲೆ ಕಾಣಿಸ್ತಿದೆ ನೋಡಿ ತುದೀನಲ್ಲಿ, ಅದೇ ನಾವು ಹೋಗುವಂಥ ಪೀಕ್ ನೇತ್ರಾವತಿ ಪೀಕ್. ಅಲ್ಲಿ ಒಂದು 2 ಕಿಲೋಮೀಟ್ರು ತುಂಬ ಸ್ಟೀಪಾಗಿರುತ್ತೆ. ಅಲ್ಲಿ ಸ್ವಲ್ಪ ಸುಸ್ತಾಗುತ್ತೆ ಅಂತಿದ್ದಾರೆ. ಅದು ನೋಡಿದಷ್ಟೇ ಹತ್ತಿರದಲ್ಲಿದೆಯಾ ಅಂತ ನನಗೇನೋ ಡೌಟು. ನೋಡೋಣ. ಏನು ಹೇಳಿದ್ರಿ? ದೂರದ ಬೆಟ್ಟ ನನಗೆ ಚೆನ್ನಾಗಿ ಹೇಳಿದ್ರಿ. ಹಾಂ ಏನೋ ಕೆಟ್ಟಾಗಿ ಮಾತಾಡ್ತಿದ್ಯಾ? ಕಣ್ಣಲ್ಲಿ ನೀರು ಬರ್ತಿದೆ. ಯಾಕಪ್ಪ? ಚೆನ್ನಾಗಿದೆ ಅಲ್ಲ, ಬೆಂಗಳೂರಲ್ಲಿ ಬರೀ ಬಿಲ್ಡಿಂಗ್ಸೇ ನೋಡ್ತೀವಲ್ಲ. ನೋಡಿ ಅಲ್ಲೋಡು ಅವರೆಲ್ಲ ಸ್ವರ್ಗ ಎಲ್ಲೂ ಇಲ್ಲ. ಸ್ವರ್ಗ ಇಲ್ಲೇ ಭೂಮಿ ಮೇಲೆ ಇದೆ. ಅದನ್ನು ಹುಡ್ಕೊಂಡು ಬರಬೇಕು ಮತ್ತು ನೋಡೋವಂಥ ಕಣ್ಣುಗಳಿರಬೇಕು ಅಷ್ಟೇ. ಅದ್ಭುತ. ಸೂಪರ್. ಕಮ್. ಅಲ್ಲೊಂದು ದೊಡ್ಡದು, ಅಲ್ಲಿ 1 2 3 4 5 6 7 ಎಷ್ಟು ಕಾಣುತ್ತಲ್ಲ 9 ಅಲ್ಲೂ ಇದೆ ಅನ್ಸುತ್ತೆ. ಅಲ್ಲೂ ಇದೆ. ಆ ಬೆಟ್ಟಕ್ಕ. ಅಲ್ಲಿದೆ ನೋಡಿ, ಅಲ್ಲಿ ಫಾಲ್ಸ್ ದೊಡ್ಡದಾಗಿ ಬರ್ತಿದೆ. ಏನಂತ ಕರೀತಾರೆ ಅದು? ದುರ್ಗದ ಕೋಟೆ. ದುರ್ಗದ ಕೋಟೆನಾ? ಓಕೆ. ಬಂಡಾಜೆಯಿಂದ ಈ ಕಡೆ ಬಂಡಾಜೆ ಫಾಲ್ಸ್ ಉಂಟು, ಅಲ್ಲಿ ಈ ಕಡೆ ಅಲ್ಲಿ ಟ್ರೆಕ್ಕಿಂಗ್ ಮಾಡ್ತಾರೆ. ಈ ಕಡೆ ಟ್ರೆಕ್ಕಿಂಗ್ ಹೋಗೋದು. ಹಾಂ ಹಾಂ. ಯಾರದ್ದು ಕೋಟೆ ಅದು? ದುರ್ಗದ ಕೋಟೆ ಅಂತ. ಅದು ಯಾವ ರಾಜ ಇದ್ದಿದ್ದು ಕೋಟೆ ಅಂತ ಏನಾದ್ರು ಗೊತ್ತು? ಟಿಪ್ಪು ಸುಲ್ತಾನ್ ಇದ್ದಿದ್ದು ಕೋಟೆ. ಹಾಂ ಹಾಂ ಹಾಂ. ಯಾವ ಊರಿಗೆ ಬರುತ್ತದು? ಬೆಳ್ತಂಗಡಿನಾ? ಓಕೆ ಸ್ನೇಹಿತರೆ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಬೆಳ್ತಂಗಡಿಯ ದುರ್ಗದ ಕೋಟೆ. ಟಿಪ್ಪು ಸುಲ್ತಾನ್ ಇದ್ದಂಥ ಕೋಟೆ ಅಂತೆ ಅದು. ನೇತ್ರಾವತಿ ಟ್ರೆಕ್ಕನ್ನು ನಾವು 3 ಹಂತಗಳಲ್ಲಿ ಮಾಡ್ಬೋದು. ಮೊದಲನೇದು ಫಾರೆಸ್ಟ್ ಚೆಕ್ ಪೋಸ್ಟಿಂದ ನೇತ್ರಾವತಿ ನದಿಯ ಉಗಮ ಸ್ಥಾನದ ತನಕ, ಆನಂತರ ಅಲ್ಲಿಂದ ಹುಲ್ಲುಗಾವಲಿಂದ ನೇತ್ರಾವತಿಯ ಪೀಕ್. ಮತ್ತು ಈ ನೇತ್ರಾವತಿ ನದಿ ಹುಟ್ಟಿದ್ದಕ್ಕೆ ಇಲ್ಲಿ ಸ್ಥಳೀಯರು ಹೇಳುವಂಥ ಒಂದು ಕತೆ ಏನು ಅಂತಂದರೆ, ಒಬ್ಬ ರಾಕ್ಷಸನ ಅಟ್ಟಹಾಸಕ್ಕೆ ಬೇಸತ್ತಂಥ ಭೂಮಿ ತಾಯಿ ಒಂದು ಕಡೆ ಅಡುಕೊಂಡಿರ್ತಾಳೆ. ಆಕೆನ ಮಹಾವಿಷ್ಣು ವರಾಹ ರೂಪಿಯಾಗಿ ಬಂದು ಆಕೆನ ಕಾಪಾಡ್ತಾನೆ. ಸೊ ಆ ಖುಷಿನಲ್ಲಿ ಭೂಮಿ ತಾಯಿಯ ಕಣ್ಣಿಂದ ಬಿದ್ದಂಥ ನೀರು ನೇತ್ರಾವತಿ ನದಿ ಆಯಿತು ಅಂತ ಹೇಳ್ತಾರೆ. ಸ್ನೇಹಿತರೆ ನೋಡಿ, ನಾವೀಗ ಮೊದಲನೇ ಹಂತಕ್ಕೆ ಬಂದು ತಲುಪಿದ್ದೀವಿ. ಅಂದರೆ ಇದು ನೇತ್ರಾವತಿ ನದಿ ಕರ್ಕೊಂಡು ಹೋಗುವಂಥ ಜಾಗ. ಇಲ್ಲಿ ಅಲ್ಲ ಕಣ ಪ್ರೀತು, ಎಲ್ಲರೂ ಕಾಲೇಜ್ ಬಂಕ್ ಮಾಡಿಬಿಟ್ಟು ಫ್ರೆಂಡ್ಸ್ ಜೊತೆಗೆ ಸಿನಿಮಾ ಅಂತ ಹೋದ್ರೆ ನೀನೇನು ಅಪ್ಪ ಅಮ್ಮನ ಜೊತೆಗೆ ಟ್ರೆಕ್ಗೆ ಬಂದಿದ್ದೆಲ್ಲೋ ಬಂಕ್ ಮಾಡಿಬಿಟ್ಟು. ಫ್ರೆಂಡ್ಸ್ ಥರ ಇದೀವಿ ಅದಕ್ಕೆ ಅದು ನಾನು ಒಳ್ಳೆ ಹುಡುಗ ಅದಕ್ಕೆ. ಶಾಟ, ನೀನು ಒಳ್ಳೆ ಹುಡುಗ, ನಾವು ಫ್ರೆಂಡ್ಸ್ ಥರ ಇದ್ದೀವಿ. ಕರೆಕ್ಟ್, ನೀನು ಹೇಳಿದ್ದು ಕರೆಕ್ಟ್, ಅವ್ನು ಹೇಳಿದ್ದು ಸುಳ್ಳು. ಅದು ನೇಚರ್ ಸರ್. ನಮಗೆ ಹಸಿರು ನೋಡ್ತಾ ಇದ್ರೆ ಆ ಕಣ್ಣಿಗೆ ಎಷ್ಟು ಆನಂದ ಆಗುತ್ತೆ ಅಂದರೆ ಪ್ರಕೃತಿಯ ಸೌಂದರ್ಯನ ಸವಿಬೇಕು ನಾವು ಅಷ್ಟೇ. ಅದು ಆನಂದನೇ ಬೇರೆ. ಅದು ನಿಜ. ಅದು ಅನುಭವಿಸ್ಬೇಕು ಸರ್. ಅದು ಎಕ್ಸಾಕ್ಟ್ಲಿ. ಅದಕ್ಕೋಸ್ಕರ ನಾನು ಸುಮಾರು ಟ್ರೆಕ್ಗಳು ಮಾಡಿದ್ದೀನಿ. ಅದರಲ್ಲಿ ಇದು ಒಂದು ನಮ್ಮ ಮೇಲೆ ವಿಶೇಷವಾಗಿ ನಮ್ಮ ಶ್ರೀಮತಿಯವ್ರ ಜೊತೆಗೆ ಮಾಡ್ತಾ ಇರೋದು ಅದೊಂದು ವಿಶೇಷ. ಅವ್ರು ಯಾವಾಗ ಫೋಟೋ ಅಂತ ನನಗೆ ಆ ಫೋಟೋ ನನಗೆ ಇಷ್ಟ ಆಗಲ್ಲ. ಪಾಪ ಅವ್ರಿಗೇನೋ ಬಂದಿದ್ದಕ್ಕೆ ನೆನಪಿರ್ಲಿ ಅಂತ. ಅದು ನೆನಪಿಗಿಂತ ನನಗೆ ಕಣ್ಣಿಗೆ ಕಾಣಿಸ್ತೈತಲ್ಲ ಅಷ್ಟೇ ಸಾಕು ಸರ್. ನೋಡಿ ಈಗ ಇದೆಯಲ್ಲ, ಹೀಗಿರೋವಂಥ ಈ ಬೆಟ್ಟಗಳನ್ನು, ಈ ಹಸಿರನ್ನ ನೋಡೋದೇ ಒಂದು ಮಜಾ. ವಾವ್. ಶೂಸ್ ಕೊಚ್ಚೆ ಆಗಿದ್ದಕ್ಕೆ ಕಾರಣ ಬೇಜಾರು ಮಾಡ್ಕೋತಾರ? ಚಿಕ್ಕ ಮಗುನ ನೀನು ಬಾ ಇಲ್ಲಿ ನೋಡು. ಇನ್ನೊಂದು ಸಣ್ಣ ಜರಿ ಹರಿತಾ ಇದೆ. ಇನ್ನು ಕೊಳೆ ಆಗಿರೋ ಶೂನ ನೀನು ಇಲ್ಲಿ ತೊಳ್ಕೊಳ್ಬೋದು ನೋಡಿ. ಹಾಂ ಆಯ್ತಮ್ಮ, ನಡಿ ನಿಧಾನಕ್ಕೆ ನಡಿ. ಏನು ಖುಷಿ ನೋಡಿ, ಏನು ಖುಷಿ.
ನೇತ್ರಾವತಿ ಟ್ರೆಕ್ಕಿಗೆ ಬರಬೇಕಾದ್ರೆ ನಮಗೆ 3 ಜಾಗದಲ್ಲಿ ನೀರಿನ ಹರಿವನ್ನು ಕಾಣ್ಬೋದು. 2 ಜಾಗದಲ್ಲಿ ಸಣ್ಣ ಸಣ್ಣ ಜರಿಗಳು ಕಾಣಿಸುತ್ತೆ. ಮೊದಲನೇದು ಸ್ವಲ್ಪ ಜೋರಾಗಿ ಹರಿಯುತ್ತೆ, 2ನೇದು ಭಾಳ ಸಣ್ಣದು. ಆನಂತರ 3ನೇದು ಈಗ ನಮಗೆ ನೆಕ್ಸ್ಟ್ ಸಿಗುತ್ತೆ, ಅದೇ ನೇತ್ರಾವತಿಯ ಉಗಮ ಸ್ಥಾನ. ಇಲ್ಲಿ ಹುಟ್ಟಿದಂಥ ನೇತ್ರಾವತಿ ಇಲ್ಲಿಂದ ಧರ್ಮಸ್ಥಳದ ಮೂಲಕ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ನೇತ್ರಾವತಿಯ ಉಗಮ ಸ್ಥಾನ ಇದು. ಮಾನ್ಸೂನ್ ಸೀಸನ್ ಆಗಿರೋದ್ರಿಂದ ಇಷ್ಟು ಚೆನ್ನಾಗಿ ನೀರು ಕಾಣಿಸ್ತಾ ಇದೆ. ಇಲ್ಲಿ ಹರಿತಾ ಇರೋದು ತುಂಬ ಚೆನ್ನಾಗಿ ಹರಿತಾ ಇದೆ. ವಾವ್, ಯಾವುದೋ ಹಾಲಿನ ಹೊಳೆ ಥರ ಕಾಣಿಸ್ತಾ ಇದೆ. ರಾಜ್ಕುಮಾರ್ ಅವರ ಹಾಡು ನೆನಪಾಗ್ತಾ ಇದೆ. ಹಾಲಿನ ಮಳೆಯೋ ಜೇನಿನ ಹೊಳೆಯೋ ಉದೆಯೋ ಕನ್ನಡ ಸವಿ ನುಡಿಯೋ. ಹಗ್ಗ ಹಿಡ್ಕೊಂಡು ಹಾಕ್ಬೇಕಮ್ಮ ಮಗು, ಹುಷಾರು. ಸುಮಾ ನೀನು ಅಷ್ಟೇ, ಸುಮಾ ಹುಷಾರು, ಹಗ್ಗ ಇಟ್ಕೋ. ಹಾಂ, ನಿಧಾನಕ್ಕೆ ಹೋಗಿ. ನಡಿ ನಡಿ ನಡಿ, ನೀನು ನಡಿ. ಸಾರಿ ಮಾ, ಚುಸ್ತೇನೋ. ವಾವ್ ವಾವ್ ವಾವ್, ಅದ್ಭುತ ಅದ್ಭುತ ಈ ನಿಸರ್ಗವು. ಕಮ್ ಕಮ್ ಕಮ್, ಹುಷಾರು. ಹುಷಾರು, ಹಳ ಇದೆ, ಹುಷಾರಾಗ. ಆರಾಮಾಗೋದು. ಎಷ್ಟು ತಣ್ಣಗಿದೆ ಅಲ್ಲ ನೀರು, ಫುಲ್ ಕಾಲೇ ಎಳ್ದು ಸಾಕು. ಹೌದು. ನಾವೀಗ ನೇತ್ರಾವತಿ ಟ್ರೆಕ್ನ 2ನೇ ಭಾಗದಲ್ಲಿದ್ದೀವಿ. ಅಂದರೆ ಇಲ್ಲೇನು ಜರಿಗಳು ಹರಿಯುತ್ತಲ್ಲ ಅದನ್ನೆಲ್ಲ ದಾಟ್ಕೊಂಡು ಹುಲ್ಲುಗಾವಲು ಕಡೆಗೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲೆಲ್ಲ ಹುಲ್ಲು ಈ ಥರ ಬೆಳೆದಿರುತ್ತೆ. ಇಲ್ಲೆಲ್ಲ ಪೂರ್ತಿ ಹುಲ್ಲುಗಾವಲೇ ಇದೆ. ಮಳೆ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಕಡೆ ಹಸಿರು ಹಸಿರಾಗಿದೆ. ವಾವ್, ನೋಡಿ ಫಾಗ್ ಬಂದಿದೆ. ಪ್ರೀತು ಎಷ್ಟು ಚೆನ್ನಾಗಿದೆ ನೋಡಿ ಫಾಗ್. ವಾವ್, ಈ ಹುಲ್ಲುಗಾವಲನ್ನು ದಾಟಿದ ನಂತರ ನಾವು ನಮ್ಮ 3ನೇ ಹಂತಕ್ಕೆ ಹೋಗ್ತೀವಿ. ಅದೇ ಪೀಕಿಗೆ ಹೋಗುವಂಥ ದಾರಿ. ನಮ್ಮ ಟ್ರಕ್ ಗೈಡ್ ಹೇಳ್ತಾ ಇದ್ರು, ನಿನ್ನೆ ಸಿಕ್ಕಾಪಟ್ಟೆ ಮಳೆ ಇತ್ತಂತೆ. ಇನ್ ಕೇಸ್ ಏನಾದರೂ ಇವತ್ತು ಅದೇ ಥರ ಮಳೆ ಇದ್ದಿದ್ದರೆ ಬಹುಶಃ ಟ್ರಕ್ನ ಕ್ಲೋಸ್ ಮಾಡಿಬಿಡ್ತಾಯಿದ್ರಂತೆ, ಅಷ್ಟು ಮಳೆ ಇತ್ತಂತೆ. ಒಳ್ಳೆಯದಾಯಿತು, ನಾವು ಇಲ್ಲಿ ತನಕ ಬಂದು ಟ್ರೆಕ್ ಮಾಡೋಕ್ಕಾಗದೆ ಮನೆಗೆ ಹೋಗಿದ್ದಿದ್ರೆ ತುಂಬ ನಿರಾಸೆ ಆಗಿಬಿಟ್ಟಿರೋದು. ಈಗೋ ದೇವರ ದಯೆ, ಮಳೆ ನಿಂತಿದೆ, ಬಿಸಿಲು ಬರ್ತಾಯಿದೆ, ಟ್ರೆಕ್ ಮಾಡ್ತಾಯಿದ್ದೀವಿ, ಮಜಾ ಇದೆ. ಮಜಾ ಅಂದರೆ ನೋಡಿ ಹೆಂಗಿದೆ. ಓಹ್, ಇದು ಮಜಾ ಅಂದರೆ. ನಾನು ಹೇಳಿದ್ದಲ್ವ ನಿಮಗೆ ವಿಡಿಯೋ ಶುರುನಲ್ಲೇ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ, ಆದರೆ ಸಿಕ್ಕಾಬಟ್ಟೆ ಮಜಾ ಕೊಡುತ್ತೆ ಅಂತ. ನೋಡಿ, ಇದಿನ್ನೂ ಬರೀ ಹಾಫ್ ವೇನಲ್ಲಿದ್ದೀವಿ. ಇನ್ನೂ ಪೀಕಿಗೆ ಹೋಗಿಬಿಟ್ರೆ ಸಕ್ಕತ್ತಾಗಿರುತ್ತೆ. ಬನ್ನಿ ಹೋಗೋಣ. ಬಾರ್ಡರ್ ಇದಿಷ್ಟು ಆ ಕಡೆ ಆಚೆ ಕಾಣ್ತಿಂಟಲ್ಲ, ನಮಗೆ ಆ ಕಡೆ ಕಾಣ್ತಿರೋದಾ? ಅದು ಚಿಕ್ಕಮಂಗ್ಳೂರು. ನಿಮಗೆ ಆ ಕಡೆಗೆ ಗುಡ್ಡದಿಂದ ಆಚೆಗೆ. ಹಾಂ 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 ಹಾಂ, ಈಚೆ ನಿಮಗೆ ದಕ್ಷಿಣ ಕನ್ನಡ ಬರುತ್ತೆ. ಓಕೆ ಓಕೆ ಓಕೆ. ಸೊ ಈ ಬೆಟ್ಟದಿಂದ ಆ ಕಡೆ ಇರುವಂಥದ್ದೆಲ್ಲ ಚಿಕ್ಕಮಗಳೂರು. ಹೌದು. ಈ ಕಡೆಗಿರೋದು ಬೆಳ್ತಂಗಡಿ. ಹೌದು, ಆದರೆ ಇದೆಲ್ಲ ಕುದುರೆಮುಖ ನ್ಯಾಷನಲ್ ಪಾರ್ಕಿಗೆ ಸೇರುತ್ತೆ. ಕುದುರೆಮುಖ ನ್ಯಾಷನಲ್ ಪಾರ್ಕಿಗೆ. ಓಕೆ. ಒಟ್ಟು ಎಷ್ಟು ಟ್ರೆಕ್ಗಳಿದೆ ಈ ಕಡೆ? ಇಲ್ಲೊಂದು 7 ರಿಂದ 8 ಇದೆ. ಒಂದು ಗಂಗಾಡಿ ಕಲ್ಲಿದೆ, ಕುರಿಂಜಲ್, ಓಕೆ, ವಾಲಿಕುಂಜ ಅಂತ ಒಂದು, ಹ್ಞೂ, ಮತ್ತೆ ಇನ್ನೊಂದು ಬಂಡಾಜೆ,
ಓಕೆ. ಮತ್ತು ಇನ್ನೊಂದು ಈಗ ಹೊಸದಾಗಿ ಮೇರ್ತಿ ಗುಡ್ಡ ಅಂತ ಒಂದು ಮಾಡಿದ್ದಾರೆ. ಮತ್ತು ಇನ್ನೊಂದೇದಾಗಿ ಇದು ನೇತ್ರಾವತಿ ಮತ್ತು ಕುದುರೆಮುಖ. ಆ್ಯಕ್ಚುಲಿ ಕುದುರೆಮುಖ ಕರ್ನಾಟಕ ಟಾಪ್ ಟು ಹೈಯೆಸ್ಟ್ ಪೀಕ್. ಕುಮಾರ ಪರ್ವತ ಬಿಟ್ಟರೆ ಕುಮಾರ ಪರ್ವತ ಅಲ್ಲ, ಫಸ್ಟ್ ಮುಳ್ಳಯ್ಯನಗಿರಿ. ಅಂದರೆ ನಿಮಗೆ ಟ್ರೆಕ್ಕಿಂಗಲ್ಲಿ ಫಸ್ಟ್ ಅಂತ ಬಂದರೆ ಇದೆ ನಿಮಗೆ ಕುಮಾರ ಪರ್ವತ, ಸೆಕೆಂಡ್ ಕುದುರೆಮುಖ. ಹೌದು, ಕರೆಕ್ಟ್. ಥ್ಯಾಂಕ್ ಯು ಬ್ರದರ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಷನ್. ವಿಡಿಯೋ ಮಾಡ್ತಾ ಇದ್ದೀನಿ. ವಾವ್, ಏನೋ ಅದು ಮೊಟ್ಟೆ? ನೋಡು, ನಮಗೂ ಅಷ್ಟೇ ಇದೆ. ಆಯ್ತಮ್ಮ. ವಾವ್, ಇದು ನೋಡ್ರೋ, ಹಿಂದೆಗಡೆ ನೋಡ್ರೋ ಎಷ್ಟು ಚೆನ್ನಾಗಿದೆ ಫಾಗು. ಅದ್ಭುತವಾಗಿದೆ, ಸಕ್ಕತ್ತಾಗಿದೆ. ಆಲ್ಮೋಸ್ಟ್ ನಾವೀಗ ಒಂದು ಮುಕ್ಕಾಲು ಭಾಗ ಕವರ್ ಮಾಡಿಬಿಟ್ಟಿದ್ದೀವಿ. ಇನ್ನೊಂದು 2 ಬೆಟ್ಟ ಹತ್ತಿ ಇಳಿಬೇಕು. ನಾವಿರೋ ಜಾಗ ಈಗ ಪೂರ್ತಿಯಾಗಿ ಮಿಸ್ಟ್ ಕವರ್ ಆಗಿಬಿಟ್ಟಿದೆ. ತೋರಿಸ್ತೀನಿ ನೋಡಿ, ನೋಡಿ ಹಿಂಗಾಗ್ಬಿಟ್ಟಿದೆ ಈಗ. ಬ್ಯೂಟಿಫುಲ್ ಆಗಿದೆ. ವಾವ್, ತಣ್ಣಗಿದೆ ಅಲ್ಲ, ಫ್ರಿಜ್ ಥರನೇ ಫೀಲ್ ಆಗ್ತಾ ಇರೋದು. ತಣ್ಣಗಾಗ್ತಾಯಿದೆ, ಬ್ಯೂಟಿಫುಲ್. ಏನೂ ಕಾಣಿಸ್ತಾ ಇಲ್ಲ ಸುತ್ತಮುತ್ತ, ಎಲ್ಲ ಫಾಗ್ ಕವರ್ ಆಗೋಯ್ತು. ಒಟ್ಟು 3 ಬೆಟ್ಟ ಹತ್ತಿ 3 ಬೆಟ್ಟ ಇಳಿದಿದ್ದೀವಿ. ಈಗ ಕೊನೆಯದು 4ನೇದು ಹತ್ತಬೇಕು. ನೋಡೋದಕ್ಕೆ ಇಲ್ಲಿಂದ ತುಂಬ ಸುಲಭ ಅಂತ ಕಾಣಿಸುತ್ತೆ, ಆದರೆ ಅಷ್ಟು ಸುಲಭಕ್ಕೆ ಹತ್ತಕ್ಕಾಗಲ್ಲ. ನೋಡೋದಕ್ಕೆ ಅಷ್ಟು ಸುಲಭ ಅನ್ನಿಸ್ತಿದೆ ಸರ್, ಅಲ್ವಾ? ನೋಡಿ ಯಾವ ಥರ ಇದೆ, ತೋರಿಸ್ತೀನಿ. ಹಾಂ, ಈ ಥರ ಇದೆ ಬೆಟ್ಟ. ಮೇಲೆಲ್ಲ ಫುಲ್ ಫಾಗ್ ಕವರ್ ಆಗಿಬಿಟ್ಟಿದೆ. ಇಲ್ಲೇ ತುಂಬ ಚೆನ್ನಾಗಿ ಕಾಣಿಸ್ತಿದೆಯಪ್ಪ. ವಾವ್, ಇದು ಸಖತ್ತಾಗಿರೋದು ಅಂತಂದರೆ ಬ್ಯೂಟಿಫುಲ್. ಇದು ಸಖತ್ತಾಗಿದೆ ಅಲ್ಲ ಪ್ರೀತು? ಬ್ಯಾಡ್ಜಲ್ಲಿ ಇರೋದು ಇದೆ ಅಲ್ಲ? ಅಲ್ಲಿಂದ ಹಂಗೆ ಇಳ್ಕೊಂಡು ತುದಿಯಿಂದ ಮೇರ್ಕೋಗ್ಬೋದಾ? ಲವ್ಲಿ, ಸಖತ್ತಾಗಿದೆ ನೋಡಿ. ಈ ಬೆಟ್ಟ ಹತ್ತಬೇಕೀಗ. 12:30 ಸಮಯ ಈಗ. ನೋಡೋಣ ಮೇಲಕ್ಕೆ ಎಷ್ಟೊತ್ತಿಗೆ ಹೋಗ್ತೀವಿ ಅಂತ. ಎಲ್ಲೂ ನಿಲ್ಲದೆ ಒಂದೇ ಸಮಕ್ಕೆ ಹತ್ತಿದ್ರೆ ಇನ್ನೊಂದು 20 ನಿಮಿಷದಲ್ಲಿ ಹತ್ಬೋದು ಅಂತ ಅನಿಸುತ್ತೆ. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ನೋಡೋಣ. ಬೆಟ್ಟದ ತುದಿ ಹತ್ತಿರ ಬಂದುಬಿಟ್ಟಿದ್ದೀವಿ. ಇನ್ನೇನೋ ಬೆರಳ ತುದಿನಲ್ಲೇ ಇದೆ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಆದರೆ ಇಲ್ಲಿ ತನಕ ಬರುವಂಥ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ವಾವ್, ಅದ್ಭುತ. ಅದು ಏನೇ ಹೇಳಿ, ಮಾನ್ಸೂನಲ್ಲಿ ಟ್ರೆಕ್ ಮಾಡುವಂಥ ಮಜಾನೇ ಬೇರೆ. ಅದ್ಭುತವಾಗಿದೆ. ಬಿಸಿಲಿರಲ್ಲ, ಕ್ಲೈಮೇಟ್ ಅಂತೂ ಅದ್ಭುತವಾಗಿದೆ, ಪ್ಲೆಸೆಂಟಾಗಿದೆ. ವಾವ್, ಇಲ್ಲಿ ನೋಡಿ ಹೆಂಗಿದೆ ಅಂತ. ಅಬಾ, ಬೆಂಗಳೂರಲ್ಲಿದ್ದು ಆ ಟ್ರಾಫಿಕ್ಕು, ಆ ಹೊಗೆ, ಆ ಜನಗಳು, ಆ ಜನ ದಟ್ಟಣೆ, ಇದನ್ನೆಲ್ಲ ನೋಡಿದವ್ರಿಗೆ ನಿಜಕ್ಕೂ ಸ್ವರ್ಗ ಕಂಟ್ರಿ ಇದು. ಹೆಂಗೆ ಇಲ್ಲಿ ತನಕ ಬಂದಿದೆ ಎಕ್ಸ್ಪೀರಿಯೆನ್ಸು? ಸಖತ್ತಾಗಿದೆ. ಕಾಲೇಜಿಗೆ ಬಂಕಾಗಿ ಬಂದಿದ್ದು ಬರ್ತಾ ಏನಾರ ಮಾತಾಡ್ತಾ ಇದ್ದೀರಾ ನೀವು? ಒಳ್ಳೇದು ಬಿಟ್ಬಿಟ್ಟು ಬಂದಿದ್ರೆ ಇನ್ನೂ ಖುಷಿನೇ ತಾನೆ. ಹೌದಾ? ನಡಿ, ನಾನು ಹೇಳ್ತೀನಿ. ಅವ್ರಿಗೆ ಹೇಳ್ಬಿಟ್ಟೆ ಬಂದ್ರಿ. ಏನಂತ ಹೇಳಿದ್ಯೋ? ಅಪ್ಪ ಅಮ್ಮನ ಜೊತೆ ಟ್ರಿಪ್ ಹೋಯ್ತು. ಎಂಥ ಮಗ ನಡಿ. ಅಂತೂ ಕೊನೆಗೆ ನೇತ್ರಾವತಿ ಪರ್ವತದ ತುತ್ತ ತುದಿಯನ್ನು ತಲುಪಿದ್ದಾಗಿದೆ. ಸಮಯ ಈಗ 12:46. ಸೊ 10 ಗಂಟೆಗೆ ಶುರು ಮಾಡಿದ್ವಿ, 12:45ಗೆ ಪೀಕಿಗೆ ಬಂದುಬಿಟ್ವಿ. ನೀವು ಎಲ್ಲೂ ನಿಲ್ಲದೆ ಫೋಟೋಸ್ಗೆ ಅಂತ ಸಮಯ ಹಾಳು ಮಾಡಿದೆ. ಟ್ರಕ್ ಶುರು ಮಾಡಿದಾಗಿಂದ ಪೀಕ್ ಮುಗಿಯೋ ತನಕ ಒಂದೇ ಸ್ಟ್ರೆಚಲ್ಲಿ ನಡೀತೀರಾ ಅಂತಂದರೆ 1.5 ಗಂಟೆ ಅಥವಾ ಮ್ಯಾಕ್ಸಿಮಮ್ 2 ಗಂಟೆ ಒಳಗಡೆ ಈ ಟ್ರಕ್ನ ಫಿನಿಷ್ ಮಾಡ್ಬೋದು. ಮಾಡ್ರೇಟ್ ಆಗಿದೆ, ತುಂಬ ಕಷ್ಟ ಏನಿಲ್ಲ. ದಿನಕ್ಕೊಂದು 2-3 ಕಿಲೋಮೀಟರ್ ವಾಕ್ ಮಾಡ್ತಿದ್ದವ್ರಿಗೆ ಭಾಳನೇ ಸುಲಭ ಆಯಿತು. ಮತ್ತು ಲೀಚಸ್ ಇದೆ ಅಂತ ಹೇಳಿದ್ರು, ಒಂದೇ ಒಂದು ಲೀಚ್ ನೋಡಿದ್ವಿ. ಲೀಚಿಂದೇನೂ ಸಮಸ್ಯೆ ಇಲ್ಲ. ನೀವು ಮಾನ್ಸೂನ್ ಟ್ರೆಕ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಬಿಸಿಲಲ್ಲಿ ತುಂಬ ಕಷ್ಟ ಆಗುತ್ತೆ, ಸುಸ್ತಾಗಿಬಿಡ್ತೀರ ಬೇಗ. ನಾವೊಂದು 2-3 ಟ್ರೆಕ್ಗಳನ್ನು ಬಿಸಿಲಲ್ಲಿ ಮಾಡಿದ್ರಿಂದ ಈ ಅನುಭವನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಮಾನ್ಸೂನ್ ಟ್ರೆಕ್ಕಲ್ಲಿ ಏನಾಗುತ್ತೆ, ವಾತಾವರಣ ತಂಪಾಗಿರುತ್ತೆ, ಸುಸ್ತಾಗಲ್ಲ, ಆ್ಯಂಡ್ ನೀವು ಟ್ರೆಕ್ನ ಕಂಪ್ಲೀಟ್ ಮಾಡಿದ್ದು ನಿಮ್ಗೆ ಗೊತ್ತೇ ಆಗ್ತಿಲ್ಲ. ಥ್ಯಾಂಕ್ ಯು.
ನಾವು ಬೆಟ್ಟ ಹತ್ಕೊಂಡು ಬಂದ ಮೇಲೆ ನಮಗೆ ಮಧ್ಯಾಹ್ನ ಊಟಕ್ಕೆ ಇವತ್ತು ಚಪಾತಿ ಇದೆ, 2 ಥರ ಚಟ್ನಿ ಪುಡಿ ಇದೆ, ಅದ್ರ ಜೊತೆಗೆ ಮೇಲ್ಗಡೆ ಅದ್ಭುತವಾದಂಥ ನಂದಿನಿ ಕರ್ಡ್. ಸೂಪರ್ ವಾಯ್ಸ್. ಥ್ಯಾಂಕ್ ಯು ಸಚಿನ್. ಅದ್ಭುತವಾಗಿರುತ್ತೆ ಕಾಂಬಿನೇಷನ್. ಈಗ ಇದನ್ನು ಥ್ಯಾಂಕ್ಸ್ ಮಾ. ವೆರಿ ನೈಸ್. ಸಾಕಾ? ಸಾಕು ಚಪಾತಿ ನಿಮಗೆ ಬೇಕೇನೋ? ಚಪಾತಿ ಬೇಕೇನಾ? ನಮ್ಮ ಇವತ್ತಿನ ನೇತ್ರಾವತಿ ಟ್ರೆಕ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ವಿ. ಮಾನ್ಸೂನಲ್ಲಿ ಟ್ರೆಕ್ ಮಾಡಿದ್ದು ನಿಜಕ್ಕೂ ಅಮೇಝಿಂಗ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ಥರದ ಅಡ್ವೆಂಚರಸ್ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಕೂಡ ನೇತ್ರಾವತಿ ಟ್ರೆಕ್ ಮಾಡೋವಂಥ ಐಡಿಯಾಸ್ ಇದ್ದರೆ ಅಥವಾ ಈ ಟ್ರೆಕ್ ನಿಮ್ಮ ಬಕೆಟ್ ಲಿಸ್ಟಲ್ಲಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಬೇಗ ಮತ್ತೊಂದು ಅಮೇಝಿಂಗ್ ಆದಂಥ ಅಡ್ವೆಂಚರಸ್ ವೀಡಿಯೋ ಜೊತೆಗೆ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಮಾಡ್ತೇನೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.